ಶ್ರೀ ಸತ್ತುಪಾಸಿಯೇ ನಮಃ. ಶ್ರೀ ಗುರುಗೀತ. ಶ್ರೀ ಗುರುವಿನ ಪವಿತ್ರ ನಾಮಕೀರ್ತನೆ ಮತ್ತು ನಾಮಚಿಂತನೆಯು ಶಿವನ ಧ್ಯಾನವಾಗುವುದು. ಸ್ವದೇಶಿಕಸ್ಯ ಏವಾಚ ನಾಮಕೀರ್ತನಂ ಭವೇತ್ ಅನಂತಸ್ಯ ಶಿವಸ್ಯ ಕೀರ್ತನಂ. ಸ್ವದೇಶಿಕಸ್ಯೇವಾಚ ನಾಮಚಿಂತನಂ ಭವೇತ್ ಅನಂತಸ್ಯ ಶಿವಸ್ಯ ಚಿಂತನಂ. ಅನುವಾದ: ಅವಿನಾಶಿಯಾದ ತನ್ನ ಗುರುವಿನ ಪವಿತ್ರ ನಾಮವನ್ನು ನಿತ್ಯವೂ ಕೊಂಡಾಡಿದರೆ ನಾಶವಿಲ್ಲದ ಪರಮೇಶ್ವರ ಕೀರ್ತನೆಯಾಗುವುದು. ಅಖಂಡನಾದ ತನ್ನ ಗುರುವಿನ ನಾಮ ಮಂತ್ರದ ಧ್ಯಾನವು ಅಪರಿಚ್ಛಿನ್ನನಾದ ಶಿವನ ಧ್ಯಾನವಾಗುವುದು. ಭಾವಾರ್ಥ: ನಾಮಕೀರ್ತನೆಯು ಮತ್ತು ನಾಮಚಿಂತನೆ ಎರಡೂ ಮನಸ್ಸನ್ನು ಶ್ರೀ ಗುರು ಪರಮಾತ್ಮನ ಕಡೆಗೆ ಕೊಂಡೊಯ್ಯುವ ಮಾರ್ಗವಾಗಿದೆ. ಗುರುವಿನ ನಾಮವನ್ನು ಜಪಿಸುವುದು, ವೈಭವೀಕರಿಸುವುದು, ಸ್ತುತಿಸುವುದು ಮತ್ತು ಪುನರಾವರ್ತಿಸುವುದು ನಾಮ ಸಂಕೀರ್ತನೆಯಾಗುವುದು. ನಾಮ ಜಪವು ನಾಮದ ಪುನರಾವರ್ತನೆಯನ್ನು ಒಳಗೊಂಡಿರುತ್ತದೆ. ಜಪವು ಇತರರಿಗೆ ಕೇಳಿಸುವಂತೆ ಮಾಡಬಹುದು ಅಥವಾ ಮುಚ್ಚಿದ ಬಾಯಲ್ಲಿ ನಾಲಿಗೆ ಚಲಿಸುವ ಮೂಲಕ ಜಪಿಸಬಹುದು. ಎಲ್ಲಿಯಾದರೂ ನಡೆಯುವಾಗ, ಕುಳಿತಿರುವಾಗ, ನಿಂತಿರುವಾಗ, ಯಾವುದೇ ಸಮಯದಲ್ಲಿ ಗುರುನಾಮವನ್ನು ಜಪಿಸಬಹುದು. ನಾಮವು ಮನಸ್ಸನ್ನು ನಿರ್ಮಲಗೊಳಿಸುವುದು, ಶಾಂತಗೊಳಿಸುವುದು ಮತ್ತು ಏಕಾಗ್ರತೆಯನ್ನು ಹೆಚ್ಚಿಸುವಲ್ಲಿ ಸಹಾಯ ಮಾಡುವುದು. ನಾಮಚಿಂತನೆ ಎಂದರೆ ನಾಮದ ಅರ್ಥದ ಬಗ್ಗೆ ಧ್ಯಾನ ಮಾಡುವುದು. ಶಬ್ದ ಸೃಷ್ಟಿಸದೆ ಶ್ರೀ ಗುರುವಿನ ನಾಮ ಧ್ಯಾನ ನಡೆಯುತ್ತದೆ. ಪ್ರಶಾಂತತೆ ಮತ್ತು ಚಿತ್ತ ಚಂಚಲ ಇಲ್ಲದಿರುವುದು ಮುಖ್ಯ. ತೀವ್ರವಾದ ಗುರುಭಕ್ತಿ ಆಧ್ಯಾತ್ಮದಲ್ಲಿ ಸೂಕ್ಷ್ಮ ಪರಿಜ್ಞಾನ, ದೈವತ್ವದೊಂದಿಗೆ ಗಾಢವಾದ ಸಂಪರ್ಕ ಉಂಟಾಗುತ್ತದೆ. ತಜ್ಜಪ ತದ್ ಅರ್ಥಭಾವನಂ. ಪತಂಜಲಿ ಯೋಗಸೂತ್ರ. ನಾಮವನ್ನು ಜಪಿಸುವುದು ಮತ್ತು ಆ ಪರಮಾತ್ಮನ ಅರ್ಥವನ್ನು ಧ್ಯಾನಿಸುವುದರಿಂದ ಅಡೆತಡೆಗಳು ನಾಶವಾಗಿ ಆತ್ಮದ ಸಾಕ್ಷಾತ್ಕಾರವಾಗುವುದು. ಗುರು ಸ್ಮರಣೆಯನ್ನು ಮರೆತು ಕೇವಲ ಮಾಲೆ ತಿರುಗಿಸುವ ಜಪ ಯಾಂತ್ರಿಕವಾಗಿರುತ್ತದೆ. ಮನಸ್ಸನ್ನು ತೊಡಗಿಸಿಕೊಳ್ಳದೆ ಇರುವವರಿಗೆ ಅದು ಬಾಹ್ಯ ವ್ಯಾಯಾಮವಾಗುತ್ತದೆ. ಶ್ರೀ ಗುರುವಿನ ರೂಪವನ್ನು ದೃಷ್ಟೀಕರಿಸಿ ಜಪವನ್ನು ಮಾಡಿದರೆ ಆಧ್ಯಾತ್ಮಿಕ ಏಳಿಗೆಯಾಗುವುದು. ಅಕ್ಬರ ಮತ್ತು ಬೀರ್ಬಲ್ಲರ ಒಂದು ದೃಷ್ಟಾಂತದಿಂದ ನಾಮ ವೈಭವವನ್ನು ತಿಳಿಸಲಾಗಿದೆ. ಒಂದು ಸಂದರ್ಭದಲ್ಲಿ ಅಕ್ಬರ್ ಮತ್ತು ಬೀರ್ಬಲ್ ದಟ್ಟವಾದ ಕಾಡಿನ ಮೂಲಕ ಪ್ರಯಾಣಿಸಬೇಕಾಯಿತು. ಪ್ರಯಾಣದ ಸಮಯದಲ್ಲಿ ಇಬ್ಬರು ಬಹಳ ದಣಿದಿದ್ದರು ಮತ್ತು ಹಸಿದಿದ್ದರು. ಆದ್ದರಿಂದ ಅವರು ತಮ್ಮ ಪ್ರಯಾಣವನ್ನು ಮುಂದುವರೆಸಲು ಮುನ್ನ ಸ್ವಲ್ಪ ಸಮಯದವರೆಗೂ ಮರದ ನೆರಳಿನಲ್ಲಿ ವಿಶ್ರಾಂತಿ ಪಡೆಯಲು ನಿರ್ಧರಿಸಿದರು. ಅಕ್ಬರ್ ಆಹಾರಕ್ಕಾಗಿ ಆ ಸ್ಥಳದ ಸುತ್ತ ಹುಡುಕಲು ಬಯಸಿದನು. ಅಕ್ಬರ್ ಬೀರ್ಬಲ್ಲನನ್ನು ನೋಡಿದಾಗ ಅವನು ಸಮಾಧಾನದಿಂದ ರಾಮನಾಮ ಜಪವನ್ನು ಮಾಡುತ್ತಿದ್ದನು. ಆಗ ಅಕ್ಬರ್, ಕೇವಲ ಭಗವಂತನ ನಾಮಗಳನ್ನು ಜಪಿಸುವ ನಿಮಗೆ ಆಹಾರ ಸಿಗುವುದಿಲ್ಲ. ನೀವು ಪ್ರಯತ್ನ ಮಾಡಬೇಕು. ಪ್ರಯತ್ನವಿಲ್ಲದೆ ಏನನ್ನೂ ಸಾಧಿಸಲು ಸಾಧ್ಯವಿಲ್ಲ ಎಂದು ಹೇಳಿದನು. ಬೀರ್ಬಲ್ ನಾಮ ಜಪದಲ್ಲಿ ಮಗ್ನನಾಗಿರುವುದನ್ನು ನೋಡಿ ಅವನನ್ನು ಬಿಟ್ಟು ಅಕ್ಬರ್ ಒಬ್ಬನೇ ಆಹಾರ ಹುಡುಕಲು ಹೊರಟನು. ಅಕ್ಬರನಿಗೆ ಸ್ವಲ್ಪ ಸಮಯದ ನಂತರ ದೂರದಲ್ಲಿ ಒಂದು ಮನೆ ಕಾಣಿಸಿತು. ರಾಜನು ತಮ್ಮ ಮನೆಗೆ ಬರುವುದನ್ನು ಗಮನಿಸಿ ಆ ಮನೆಯ ನಿವಾಸಿಗಳು ತುಂಬ ಸಂತೋಷಪಟ್ಟರು. ಅವರು ತಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಸತ್ಕರಿಸಿದರು. ಅಕ್ಬರ್ ತನ್ನ ಊಟವನ್ನು ಮುಗಿಸಿ ಬೀರ್ಬಲ್ಲನಿಗೂ ಆಹಾರವನ್ನು ತೆಗೆದುಕೊಂಡು ಬಂದನು. ಬೀರ್ಬಲ್ ಮನಸ್ಸಿದ್ದಲ್ಲಿ ಮಾರ್ಗವಿರುತ್ತದೆ. ನಾನು ಆಹಾರಕ್ಕಾಗಿ ಪ್ರಯತ್ನಿಸಿದೆ, ಅದು ನನಗೆ ಸಿಕ್ಕಿತು. ನೀವು ಇಲ್ಲಿಯೇ ಪ್ರಯತ್ನ ಪಡದೆ ಕುಳಿತಿರುವಿರಿ. ನಿಮಗೂ ಆಹಾರ ತಂದಿದ್ದೇನೆ, ಸ್ವೀಕರಿಸಿ ಎಂದು ಹೇಳಿದನು. ಬೀರ್ಬಲ್ ಆಹಾರವನ್ನು ಸೇವಿಸಿದ ನಂತರ ಅಕ್ಬರನ ಕಡೆಗೆ ನೋಡಿ ಹೀಗೆ ಹೇಳಿದನು: ಮಹಾರಾಜ, ನೀವು ಹೇಳಿರುವುದು ಸತ್ಯ. ಮಾನವನಾಗಿ ಹುಟ್ಟಿದ ಮೇಲೆ ಪ್ರಯತ್ನ ಪಡಬೇಕು. ಆದರೆ ಭಗವಂತನನ್ನು ನಿಶ್ಚಲ ನಿರ್ಮಲ ಭಕ್ತಿಯಿಂದ ಪ್ರಾರ್ಥಿಸಿದಾಗ ಅವನು ಭಕ್ತರ ಸಹಾಯಕ್ಕೆ ಬರುವನು. ದಣಿದ ನನಗೆ ಈಗಷ್ಟೇ ರಾಮನಾಮದ ಬೆಲೆ ಕಟ್ಟಲಾಗದ ಶಕ್ತಿಯ ಅರಿವು ಉಂಟಾಯಿತು. ನೀವು ಈ ದೇಶದ ಚಕ್ರವರ್ತಿ. ನೀವು ಆಹಾರಕ್ಕಾಗಿ ಅಲೆದಾಡಿ ಭಿಕ್ಷೆ ಬೇಡಬೇಕಾಯಿತು. ಆದರೆ ನಾನು ಇಲ್ಲಿ ರಾಮನಾಮವನ್ನು ಜಪಿಸುತ್ತಿದ್ದೆ ಮತ್ತು ರಾಮನಾಮವು ರಾಜನೇ ನನಗೆ ಆಹಾರ ಕೊಡುವಂತೆ ಮಾಡಿತು. ಅದು ಕೂಡ ಅಲೆದಾಡಿ ಭಿಕ್ಷೆ ಬೇಡಿ.
ನಾನು ರಾಮನಾಮ ಜಪಿಸುವುದರಿಂದ ಆಹಾರವನ್ನು ಪಡೆದುಕೊಂಡೆ. ನಾನು ಹಿಂದೆಂದೂ ಕಾಣದ ರಾಮನಾಮದ ಪ್ರಭಾವವನ್ನು ಅನುಭವಿಸಿದೆ. ಜಪ ಮಾಡುವುದರಿಂದ ಧ್ಯಾನ ಸಾಧನೆಯು ನಡೆಯುವುದು. ಹೇಗೆ ಆಲೋಚನೆ ಮತ್ತು ಮಾತು ಬೇರ್ಪಡಿಸಲಾಗುವುದಿಲ್ಲವೋ ಹಾಗೆ ಜಪ ಮತ್ತು ಧ್ಯಾನ ಒಟ್ಟಿಗೆ ಹೋಗುತ್ತವೆ. ಶ್ರೀ ಗುರುವಿನ ನಾಮವನ್ನು ಜಪಿಸುವಾಗ ಶ್ರೀ ಗುರುವಿನ ರೂಪವು ಗೋಚರವಾಗುತ್ತದೆ. ಹೀಗೆ ಗುರುವಿನ ಸಂಕೀರ್ತನೆಯಲ್ಲಾಗಲಿ ನಾಮಚಿಂತನೆಯಲ್ಲಾಗಲಿ ತೊಡಗಿದರೆ ಅದು ಶಿವನನ್ನು ವೈಭವೀಕರಿಸಿದಂತೆ ಮತ್ತು ಧ್ಯಾನಿಸಿದಂತೆ ಎಂದು ಸ್ವತಃ ಪರಮೇಶ್ವರನು ತಿಳಿಸುತ್ತಿರುವನು. ಪರಮಹಂಸ ಸದ್ಗುರು ಶ್ರೀ ಸತ್ತುಪಾಸಿ ಉವಾಚ. ದೇವರು ಒಬ್ಬನೇ ಇರೋದ್ರಿಂದ ಅವನ ನಾಮನೂ ಒಂದೇ ಇರೋದು, ಇನ್ನೊಂದು ಹೆಸರೇ ಇಲ್ಲ. ಭಕ್ತನಿಗೆ ದೇವರ ನಾಮವನ್ನು ಬಿಟ್ಟು ಇನ್ನೊಂದು ಕಾಣಿಸಬಾರದು. ನಾಮವನ್ನು ದೃಢವಾಗಿ ಹಿಡ್ಕಬೇಕು. ಮೊದಲಿಗೆ ಯಾವ ನಾಮದಲ್ಲೂ ಭೇದ ಇಲ್ಲ ಅನ್ನೋದನ್ನು ತಿಳ್ಕಬೇಕಾಗುತ್ತೆ. ಈ ಸಮಭಾವ ಬಂದು ಬಿಟ್ಟರೆ ಆವಾಗ ಯಾವುದನ್ನಾದರೂ ಜಪಿಸಬಹುದು. 1,000,000 ನಾಮಗಳಿದ್ರೂ ಎಲ್ಲಾನು ಒಂದೇನೆ. ಹೆಸರು ಯಾವುದೇ ಆಗಲಿ, ಒಟ್ಟು ಮನಸ್ಸಲ್ಲಿ ಮಿಡಿತಾ ಇದ್ದರೆ ಆಯಿತು. ಆವಾಗ ಎಲ್ಲನೂ ಒಂದೇ ಅನ್ನೋ ತಿಳುವಳಿಕೆ ತನ್ನಷ್ಟಕ್ಕೆ ತಾನೇ ಬರುತ್ತೆ. ಜಗತ್ತಿನಾಗೆ ಸಹಸ್ರಾರು ಜನ ಸಹಸ್ರಾರು ನಾಮಗಳನ್ನು ಮಂತ್ರಗಳನ್ನು ಮಾಡ್ಕೊಂಡಿದ್ದಾರೆ. ಇನ್ನೊಬ್ಬನು ನುಡಿಯೋ ಮಂತ್ರನ ನಾನು ನುಡಿಯೋದಿಲ್ಲ ಅಂತ ಅಂದುಬಿಟ್ರೆ ಅದು ಅಹಂಭಾವ ಆಗಿಬಿಡುತ್ತೆ. ಅದನ್ನೇ ನುಡಿತಾ ಇದ್ದು ಬಿಟ್ಟರೆ ತನ್ನದನ್ನು ಬಿಟ್ಟು ಇನ್ನೊಬ್ಬರದನ್ನು ಅನುಸರಿಸುತ್ತಿದ್ದೆನಲ್ಲ ಅನ್ನೋ ಭಯ ಶುರುವಾಗುತ್ತೆ. ಯಾವಾಗ ಎಲ್ಲ ನಾಮಗಳು ಒಂದೇ ಅನ್ನೋ ಸಮಭಾವ ಉಂಟಾಗುತ್ತೋ ಆವಾಗ ಏನೂ ತೊಂದರೆ ಇಲ್ಲ. ಆ ಭಕ್ತ ಉನ್ನತವಾದ ಸ್ಥಿತಿನಾಗೈದಾನೆ ಅಂತ ಅರ್ಥ. ಜ್ಞಾನನಿಧಿ ಪುಟ 3.